ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿದೆ. ಇದರಿಂದಾಗಿ ಬೆಳೆದಿರುವಂತಹ ಬೆಳೆಗಳೆಲ್ಲ ಒಣಗ್ತಾ ಇರುವ ಬೆಳೆಗಳನ್ನು ಇದೀಗ ಆ ಬೆಳೆಗಳನ್ನು ಬೆಳೆದ ರೈತರೇ ತಮ್ಮ ಕೈಯಾರೆ ನಾಶ ಮಾಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ಗಳ ಮೂಲಕ ಈರುಳ್ಳಿ ಬೆಳೆಯನ್ನು ರೈತರು ನಾಶಪಡಿಸಿದ್ದಾರೆ. ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಬ್ಯಾಲ್ಯಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂಥದ್ದು. 10 ಎಕರೆ ಜಮೀನಿನಲ್ಲಿ ಬೆಳೆದಿದ್ದಂತಹ ಈರುಳ್ಳಿ ಬೆಳೆಯನ್ನು ನಾಶಪಡಿಸಿದ್ದಾರೆ. ಸಾಲ ಸೂಲ ಮಾಡಿ ಬಿತ್ತನೆಯನ್ನು ಮಾಡಿದ್ರು. ಬೆಳೆ ಸರ್ವನಾಶ ಆಗ್ತಾ ಇದೆ. ಈಗಾಗಲೇ ಎಕರೆಗೆ 20,000 ರಿಂದ 25,000 ರೂಪಾಯಿಯನ್ನು ರೈತರು ಖರ್ಚು ಮಾಡಿದ್ದಾರೆ. ಸರ್ಕಾರ ಇದನ್ನು ಬರಪೀಡಿತ ಜಿಲ್ಲೆ ಅಂತೇಳಿ ಘೋಷಿಸಬೇಕು, ನಮಗೆ ಸೂಕ್ತ ಪರಿಹಾರವನ್ನು ಕೊಡಬೇಕು ಅಂತೇಳಿ ರೈತರು ಆಗ್ರಹಿಸ್ತಾ ಇರುವಂಥದ್ದು ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಟ್ರ್ಯಾಕ್ಟರ್ನ ಮೂಲಕ ಅವರು ಬೆಳೆದಂತಹ ಬೆಳೆಯನ್ನು ಅವರೇ ನಾಶಪಡಿಸ್ತಾ ಇರುವ ದೃಶ್ಯಗಳಿದು. 10 ಎಕರೆಯಲ್ಲಿ ಬೆಳೆದಂತಹ ಈರುಳ್ಳಿ ಬೆಳೆಯನ್ನು ನಾಶಪಡಿಸಿದ್ದಾರೆ ರೈತರು. ಇಲ್ಲಿ ಸರ ಒಂದು 10 ಎಕರೆ ಉಳ್ಳಿ ಬಿತ್ತಿದ್ವಿ ಸರ. ನಾವು ಮಳೆಗಾಲ ಎಲ್ಲ ಕಾರಣ ಕೊನೆಗೆ ಹೊಂಟೈತಿ. ಬರಗಾಲ ಘೋಷಣೆ ಮಾಡ್ಬೇಕಂತ ನಾವು ರೈತರು ಕೇಳ್ಕೊಂತೀವಿ ಸರ್. ಒಂದು ಎಕರೆಗೆ ಎಷ್ಟು ಖರ್ಚು ಮಾಡಿರಿ ಸರ್? ಒಂದು ಎಕರೆಗೆ 20,000 ಖರ್ಚು ಮಾಡಿ ಸರ್. ಅಂಥ 10 ಎಕರೆ ನಮ್ಮದು. 10 ಎಕರೆ ಉಳ್ಳಿ ಹಾಕೀವಿ. 6ನೇ ತಿಂಗಳು ಮುಗಿಯೋಕೆ ಬಂದರೂ ಮಳೆ ಆಗವಲ್ದು ಸರ್. 7ನೇ ತಿಂಗಳು ಕೊಡಕ್ಕೆ ಬಂದರೂ ಮಳೆ ಆಗವಲ್ದು. ಅದ್ರ ಸಂಬಂಧ ನಾವು ಒಳ್ಳೆ ಉಳ್ಳಿ ಹುಟ್ಲದ ಕಾರಣಕ್ಕೆ ಬಿತ್ತಿಗಾರ ಮುರಿದು ಬಿತ್ತ ಅಂತೀವಿ ಸರ್. ಹೊರಗೆ ಅಂತೀವಿ. ರೆಡಿ ಮಾಡ ಅಂತೀವಿ ಸರ್. ಮಳೆ ಆದ್ರೆ ಬಿತ್ತದು, ಮಳೆ ಇಲ್ಲ ಸರ್. ಅಂದರೆ ಈಗ ಸರ್ಕಾರ ಬರ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡ್ಬೇಕು ಸರ್. ಸರ್ವೆ ಮಾಡಿ ಮಾಡ್ಬೇಕು. ಯಾಕೆ ಹೆಸರು ಒಣಗಂತವು, ಉಳ್ಳಿನೂ ಒಣಗತೈತಿ. ಮಾಡ್ಬೇಕು ಸರ್. ಮಾಡಿದ್ರೆ ಚಲೋ ಆಕತಿ. ಅಲ್ಲ, ಸರ್ಕಾರ ಏನು ಪರಿಹಾರ ಕೊಡಬೇಕು? ಎಷ್ಟು ಸರ ಪರಿಹಾರ ಕೊಡ್ಬೇಕು ಸರ್. ಪರಿಹಾರ ಕೊಟ್ಟರೆ ಚಲೋ ಆಕತಿ ರೈತರಿಗೆ. 10 ಎಕರೆ ಹರಿಗೆ ಸರ್. 2.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಸರ್. ಹ್ಞೂ ರೀ, ಲಾಸ ರೀ ಸರ್. ಲಾಸ ರೀ. ರೈತರ ಬಾಳೆ ಗೌರ್ಮೆಂಟ್ ನೋಡ್ಬೇಕು ಸರ್. ಏನೋ ಬರಗಾಲ ಅಂತೇಳಿ ಘೋಷಣೆ ಮಾಡಿ ಪರಿಹಾರ ಕೊಟ್ಟರೆ ಏನೋ ಅಷ್ಟು ಅನುಕೂಲ ಆಕೈತೆ ಸರ್ ರೈತರಿಗೆ.